ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ನಿಮ್ಮದು ಕರ್ಕ ರಾಶಿ. ಕರ್ಕ ರಾಶಿಯಲ್ಲಿಯೇ ಗುರುವಿನ ಪ್ರವೇಶ ಆಗ್ತಾ ಇದೆ. ಜೂಪಿಟರ್ ಎಂಟರಿಂಗ್ ಇಂಟು ಕ್ಯಾನ್ಸರ್, ಜೋಡಿಯಾಕ್ ಸೈನ್ ಕ್ಯಾನ್ಸರ್, ಜೂನ್ 7ರಿಂದ ಅಕ್ಟೋಬರ್ 31ರವರೆಗೂ ಮಾರ್ಗಿಯಾಗಿ. ಕರ್ಕ ರಾಶಿ ಚಂದ್ರನ ರಾಶಿ, ಭಾವನಾತ್ಮಕ ರಾಶಿ. ಜೂಪಿಟರ್ ಯಾವ ಭಾವದಲ್ಲಿ ಇರ್ತಾನೆ ಆ ಭಾವದ ಕಾರಕತ್ವವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಗುರು ನೈಸರ್ಗಿಕ ಶುಭ ಗ್ರಹ. ಗುರು ಕರ್ಕ ರಾಶಿಗೆ 6ನೇ ಭಾವ ಮತ್ತು ಭಾಗ್ಯ ಭಾವದ ಅಧಿಪತಿಯಾಗಿದ್ದಾನೆ. 6ನೇ ಭಾವಾಧಿಪತಿಯಾಗಿ ಸ್ವಲ್ಪ ದುಸ್ಥಾನದ ಅಧಿಪತಿ ಆದ ಕಾರಣ ಅಷ್ಟು ಶುಭನಲ್ಲ. ಆದರೆ ಭಾಗ್ಯಾಧಿಪತಿಯಾಗಿ ಗುರು ನಿಶ್ಚಿತವಾಗಿ ಶುಭ ಗ್ರಹನು. 6th ಲಾರ್ಡ್ ಇನ್ ಫಸ್ಟ್ ಹೌಸ್, 9th ಲಾರ್ಡ್ ಇನ್ ಫಸ್ಟ್ ಹೌಸ್. ಗುರುವಿಗೆ ಮಾರಕತೆ ಇಲ್ಲ, ಗುರುವಿಗೆ ಬಾಧಕತೆ ಇಲ್ಲ. ಆದರೆ ದುಸ್ಥಾನದ ಅಧಿಪತ್ಯ ಇದೆ, ಭಾಗ್ಯಾಧಿಪತಿ ಆಗಿದ್ದಾನೆ. 1ನೇ ಭಾವದಲ್ಲಿ ಗುರುವಿನ ಸಂಚಾರ ಇದೆ, ಉಚ್ಚ ರಾಶಿಯಲ್ಲಿ ಗುರುವಿನ ಸಂಚಾರ. ಅಧಿಕ ಮಾಸದಲ್ಲಿ, ಮಲ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ ಗುರು ಕರ್ಕವನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದೊಂದು ತುಂಬಾ ವಿಶೇಷವಾಗಿದೆ. ಉಚ್ಚ ರಾಶಿಯಲ್ಲಿ ಪುರುಷೋತ್ತಮ ಮಾಸದಲ್ಲಿ ಮಧ್ಯದಲ್ಲಿ. ಸೊ ರಾಶಿಯಲ್ಲಿ ಗುರು ಬಂದಾಗ ಜನ್ಮ ಗುರು ನರೋ ದುಃಖಂ, ಸ್ವಲ್ಪ ಅನಾರೋಗ್ಯವನ್ನು ಕೊಡ್ತಾನೆ. 6th ಲಾರ್ಡ್ ಇದ್ದಾನೆ. 6th ಲಾರ್ಡ್ ಅಂದ್ರೆ ರೋಗ ರಿಪು ಋಣ ಅಂತ ಇರ್ತಾರೆ. ರೋಗಾಧಿಪತಿಯಾಗಿ ರಾಶಿಯಲ್ಲಿ ಬಂದಾಗ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಗುರುವಿನಿಂದ ಬರಬಹುದಾದ ಕೆಲವು ವ್ಯಾಧಿಗಳು ಗೊತ್ತು. ಸಕ್ಕರೆ, ಡಯಾಬಿಟಿಸ್, ಶುಗರ್, ಇದೆಲ್ಲ. ಒಬೆಸಿಟಿ ಕೊಡ್ತಾನೆ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಜನ್ಮಗುರು ನರೋ ದುಃಖಂ, ವೃಥಾ ಅಲೆದಾಟ, ವೃಥಾ ಸುತ್ತಾಟ, ಸುಮ್ಮನೆ ಸುತ್ತಾಡೋದು ಅಲ್ಲಿ ಇಲ್ಲಿ, ಒಂದೇ ಕಡೆ ಇರಲಾಗಲ್ಲ. 6th ಲಾರ್ಡ್ ಇನ್ ಫಸ್ಟ್ ಹೌಸ್, ತೀವ್ರ ಅನಾರೋಗ್ಯ. ಆದರೆ 1ನೇ ಭಾವದಲ್ಲಿ ಗುರು ಬಂದಾಗ ಗುರು ಇಲ್ಲಿ ದಿಗ್ಬಲವನ್ನು ಪಡಿತಾನೆ. ಡೈರೆಕ್ಷನಲ್ ಸ್ಟ್ರೆಂತ್. ಉಚ್ಚ ರಾಶಿ ಪುರುಷೋತ್ತಮ ಮಾಸ, ಡೈರೆಕ್ಷನಲ್ ಸ್ಟ್ರೆಂತ್. ಹೀಗಾಗಿ ನೈಸರ್ಗಿಕ ಶುಭಗ್ರಹವಾಗಿ ಶುಭ ಫಲಗಳನ್ನು ಕೂಡ ಕೊಡಲೇಬೇಕು. ಗುರು ನಿಮಗೆ ದಾರಿಯನ್ನು ತೋರಿಸ್ತಾನೆ. ಜೂಪಿಟರ್ ವಿಲ್ ಶೋ ಯು ದ ಪಾತ್, ರೈಟ್ ಪಾತ್. ಧರ್ಮದಿಂದ ನಡೆಯುವಂತಹ ದಾರಿ ತೋರಿಸ್ತಾನೆ, ಡೈರೆಕ್ಷನ್, ಗುರಿ ತೋರಿಸ್ತಾನೆ, ಕಾನ್ಫಿಡೆನ್ಸ್ ಕೊಡ್ತಾನೆ, ಆತ್ಮವಿಶ್ವಾಸ ಕೊಡ್ತಾನೆ. ನಿಮ್ಮ ಗುರಿಯ ಕಡೆಗೆ ಪ್ರಯಾಣಿಸಲು ಸಹಕಾರಿಯಾಗ್ತಾನೆ. ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡ್ತಾನೆ. ಹಿ ವಿಲ್, ಅದರ ಜೊತೆ ಜನರಿಗೆ ನೀವು ಸಹಾಯ ಮಾಡುವ ಒಂದು ಯೋಗವನ್ನು ನಿರ್ಮಾಣ ಮಾಡ್ತಾರೆ. ಗುರು ಸಂಚರಿಸುವ ಭಾವ ಚೆನ್ನಾಗಿಲ್ಲ, 1ನೇ ಭಾವ ಚೆನ್ನಾಗಿಲ್ಲ. ಇನ್ನು ಪಾದ ನೋಡಬೇಕಾಗುತ್ತೆ ವೀಕ್ಷಕರು. ಗುರುವಿನ ಸಂಚಾರ ಸುವರ್ಣ ಪಾದ ಇದೆ, ಗೋಲ್ಡನ್ ಲೆಗ್. ಸೊ ಅತ್ಯಂತ ಶುಭ ಫಲಗಳು. ಆದರೆ ಒಂದು ಚಿಂತೆ ಇರುತ್ತೆ. ಏನ್ ಚಿಂತೆ? ನಿಶ್ಚಿತವಾಗಿಯೂ 5 ತಿಂಗಳಲ್ಲಿ ಯು ವಿಲ್ ಸಫರ್ ವಿತ್ ಸಮ್ ಇಲ್ನೆಸ್. ಅನಾರೋಗ್ಯ, ಕೆಲವು ವ್ಯಾಧಿಗಳಿಂದ ಬಳಲಬೇಕಾಗುತ್ತೆ, ಸಣ್ಣ ಪುಟ್ಟ ವ್ಯಾಧಿಗಳು. ಈ 5 ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ವಿನಾಕಾರಣ ಸುತ್ತಾಟ, ಅಲೆದಾಟ ಗುರು ಮಾಡಿಸ್ತಾನೆ. ಚಂದ್ರನ ರಾಶಿಯಲ್ಲಿ ಗುರು ಬಂದಾಗ ತುಂಬಾ 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 ಇಮೋಷನಲ್ ಆಗ್ತೀರಿ ಜಾಸ್ತಿ. ಅದರಲ್ಲಿ ನಿಮ್ಮ ರಾಶಿನೇ ಇದೆ ಜನ್ಮಚಂದ್ರ. ಹೀಗಾಗಿ ಕರ್ಕದಲ್ಲಿ ಬಂದಾಗ ಮೊದಲೇ ಇಮೋಷನಲ್, ಭಾವನಾತ್ಮಕ, ಸೆಂಟಿಮೆಂಟಲ್ ಆಗಿರ್ತೀರ. ಗುರು ಅದನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡುವನು. ಭಾವನೆಗಳ ಮೇಲೆ ನಿಯಂತ್ರಣ ಇರಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ದ ಇಮೋಷನ್ಸ್ ಅಂಡ್ ದ ಸೆಂಟಿಮೆಂಟ್ಸ್. ನೋಡಿ, ಪುರಾಣದಲ್ಲಿಯೂ ಕೂಡ ಗುರು ಮತ್ತೆ ಗುರುವಿನ ಪತ್ನಿಯಾದ ತಾರೆಯನ್ನ ಚಂದ್ರನು ಅಪಹರಿಸಿ ಅವಳಿಂದ ಬುಧನೆಂಬ ಒಬ್ಬ ಅನೈತಿಕ ಸಂತಾನವನ್ನು ಪಡೆದಿದ್ದ ಅಕ್ರಮವಾಗಿ. ನಂತರ ಅದು ವಿವಾದವಾಗಿ ಕೊನೆಗೆ ಸೆಟಲ್ಮೆಂಟ್ ಆಗುತ್ತೆ, ಅದು ಬೇರೆ ಮಾತು. ಇಲ್ಲಿ ಫಾರ್ ಫೀಮೇಲ್ಸ್ ಇಟ್ ಇಸ್ ಅ ಗುಡ್ ಟೈಮ್ ಟು ಕನ್ಸೀವ್. Pregnancy is possible. Jupiter gives excellent results regarding that one. Aspecting 5th house. ಸಪ್ತಮ ಭಾವ ನೋಡಿದಾಗ ರಿಲೇಷನ್ಶಿಪ್ನಲ್ಲಿ ಕೂಡ ಒಳ್ಳೆಯದು ಕೊಡ್ತಾನೆ. ಚೇಂಜ್ ಇನ್ ರಿಲೇಷನ್ಶಿಪ್ ಆಗ್ಬೋದು. ಗುರು ಕರ್ಕದಿಂದ ಮಕರ ರಾಶಿಯನ್ನು ಬೇರೆ ನೋಡ್ತಾ ಇರ್ತಾನೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವದತ್ತ.